ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದ ವಿಶೇಷ ಏನಂದರೆ, ನಾವು ಇವಾಗ ಯು ಎಸ್ ಅಲ್ಲಿದ್ದೀವಿ. ಯು ಎಸ್ ಅಲ್ಲಿ ಆರಿಗಾನ್ ಅಂತ ಸ್ಟೇಟು, ಅಲ್ಲಿದ್ದೀವಿ. ನಾವು ಯು ಎಸ್ಗೆ ಬಂದು 1 ವಾರ ಆಯಿತು. ಸೊ 1 ವಾರದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಫಸ್ಟು ಇಲ್ಲಿ ಹೆಂಗೆ ಏನು ಎಲ್ಲ ಅಡ್ಜಸ್ಟ್ ಆಗಿ ರೆಸ್ಟ್ ಮಾಡಿ, ಮತ್ತು ಕೆಲಸ ಕೂಡ ಇತ್ತು, ಕೆಲಸಕ್ಕೆ ಹೋಗಿ ಬರೋದು ಇದೇ ಆಯ್ತಿತ್ತು. ಮತ್ತು ಫಸ್ಟ್ ಇಲ್ಲಿಗೆ ಸೆಟ್ ಆಗೋಣ, ಮತ್ತು ಇಲ್ಲಿ ಕೆಲವೊಂದು ವಿಷಯಗಳನ್ನಾದ್ರೂ ತಿಳ್ಕೊಳ್ಳೋಣ, ಆಮೇಲೆ ವಿಡಿಯೋ ಮಾಡೋಣ ಅಂತ ಇಷ್ಟು ದಿನ ಮಾಡಿರಲಿಲ್ಲ. ಇವತ್ತು ಹೊರಗಡೆ ಹೋಗ್ತಿದ್ದೀವಿ. ಲಾಸ್ಟ್ ವೀಕು ಜಸ್ಟ್ ಶಾಪಿಂಗು, ಗ್ರಾಸರೀಸ್ ಎಲ್ಲ ತರೋದಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ಅದನ್ನೇನು ವೀಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಸಲ ಹೋದಾಗ ಅದನ್ನು ವೀಡಿಯೋ ಮಾಡ್ತೀನಿ. ಇವತ್ತು ಅದೇ ಹೊರಗಡೆ ಹೋಗ್ತಿದ್ದೀವಿ ಪ್ಲೇಸ್ ನೋಡೋಕ್ಕೆ. ಯಾವ ಪ್ಲೇಸ್ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ನನ್ನ ಆಫೀಸ್ ಕಲೀಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದೆಲ್ಲಿಗೆ ಹೋಗ್ತೀವಿ ಏನು ಆ ಪ್ಲೇಸ್ನೆಲ್ಲ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ಇದು ಇಂಟ್ರೊಡಕ್ಷನ್ನು. ಸೊ ನೆಕ್ಸ್ಟು ಸಿಗೋಣ, ಆ ಪ್ಲೇಸಿಗೆ ಹೋದಾಗ ಸಿಗೋಣ. ನಾವಿನ್ನೇನು ಮೊದಲನೇ ಜಾಗಕ್ಕೆ ಬಂದ್ವಿ. ಈ ಜಾಗದ ಹೆಸರು ಯಾಕ್ವಿನಾ ಲೈಟ್ ಹೌಸ್ ಅಂತ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದು $7 ಇರುತ್ತೆ ಕಾರಲ್ಲಿ ಏನಾದರೂ ಬಂದರೆ. ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕಾದರೆ ಇಲ್ಲಿ ಹಾಕಿದ್ದೀನಿ ನೋಡಿ ಫೋಟೋ, ಇದರಲ್ಲಿದೆ ನೋಡ್ಕೊಳ್ಳಿ. ಬೋರ್ಡ್ ಮೇಲೆ ಕಾಣಿಸ್ತಿದೆ. ಎಕ್ಸಾಕ್ಟಾಗಿ ನಾವು ಇದು ಆರಿಗಾನ್ ಸ್ಟೇಟು. ನಾವಿರೋದು ಬಂದು ಇಲ್ಲಿ ನ್ಯೂಪೋರ್ಟು, ಯಾಕ್ವಿನಾ ಹೆಡ್ ಲೈಟ್ ಹೌಸ್ ಹತ್ರ ಇದ್ದೀವಿ. ಸೊ ಅದು ಹೆಂಗಿದೆ ಅಂದರೆ, ಇಲ್ಲಿ ಅದ್ರ ಬಗ್ಗೆ ಏನು ಅಂತ ಪ್ಲೇಸ್ ಬಗ್ಗೆ ತೋರಿಸಿದ್ದಾರೆ ನೋಡಿ. ಸೊ ಅದು ಏನಿದು ಲೈಟ್ ಹೌಸು ಅಂದರೆ ಇಲ್ಲಿ ನೋಡಿ, ಇದೇ ಆ ಲೈಟ್ ಹೌಸ್. ಈ ಓಷನ್ ಬಂದು ಪೆಸಿಫಿಕ್ ಓಷನ್. ಇನ್ನು ಈ ಲೈಟ್ ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ, ಅದ್ರ ಕ್ವಾಲಿಟಿ ಬಗ್ಗೆ ಮತ್ತು ಅದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಇರೋರು ಓದ್ಕೊಳ್ಳಿ. ಇದ್ರ ಬಗ್ಗೆ ಎಲ್ಲ ನಾನೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ. ಹಿಂಗೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದರೆ ಪೆಸಿಫಿಕ್ ಓಷನ್ನ ಹತ್ತಿರದಿಂದ ನೋಡ್ಬೋದು. ಬನ್ನಿ ನೋಡ್ಕೊಂಬರೋಣ. ಅಲ್ಲೇ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಲೈಟ್ ಹೌಸ್. ಅಲ್ಲಿ ಮೆಟ್ಲು ಇಳ್ಕೊಂಡು ಬರಬೇಕಾದ್ರೆ ಕೆಲವೊಂದು ಬೋರ್ಡ್ಗಳನ್ನ ಹಾಕಿದ್ರು. ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳಿದೆ. ಫೋಟೋಸ್ ತೆಗ್ದಿದ್ದೀನಿ, ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಓದ್ಕೊಳ್ಳಿ. ಲೈಟ್ ಹೌಸ್ನ ನೋಡ್ಕೊಂಡು ಅಲ್ಲಿಂದ ಅಲ್ಲೇ ಬರಬೇಕಾದ್ರೆ ಆನ್ ದಿ ವೇ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ನಾವು ಆ್ಯಕ್ಚುಲಿ ಏನೋ ಒಂದು ತಗೊಂಡ್ವಿ, ಅದು ಇಷ್ಟ ಆಗಲಿಲ್ಲ. ಅದು ಫೋಟೋ ಹಾಕಿರ್ತೀನಿ ನೋಡಿ. ಎಷ್ಟು ಅದಕ್ಕೆ $16 ಆಯಿತು, ಅಂದರೆ $1,600. ಸ್ವಲ್ಪ ತಿಂದೆ ಅಷ್ಟೇ, ಅದು ಫುಲ್ ವೇಸ್ಟ್ ಆಯಿತು. ಫೋಟೋ ಹಾಕಿದ್ದೀನಿ ನೋಡಿ, ಹಂಗಿತ್ತು. ಸೊ ಅದು ಮುಗಿಸ್ಕೊಂಡು ನಾವಿವಾಗ ಬಂದಿರೋದು ಬಂದು ಲಾಸ್ಟ್ ಕ್ರೀಕ್ ಸ್ಟೇಟ್ ಪಾರ್ಕ್ಗೆ. ಸೊ ಇದು, ಸೊ ಇಲ್ಲಿ ನೋಡಿದ್ರೆ ಕಾಣಿಸ್ತಿದೆ ನೋಡಿ ಪೆಸಿಫಿಕ್ ಓಷನ್. ಆದರೂ ಇಲ್ಲಿ ಊಟದೊಂದು ಸಮಸ್ಯೆ. ಅದರಲ್ಲೂ ಚಿಕ್ಕ ವಯಸ್ಸಿಂದ ಇಂಡಿಯನ್ ಫುಡ್ನ ತಿಂದಿರೋರಿಗೆ, ಸೌತ್ ಇಂಡಿಯನ್ ಫುಡ್ ತಿಂದಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ಬೀಚ್ ಹತ್ರ ಬಂದಿದ್ದೀವಿ, ಬಟ್ ಆದ್ರೂ ಜಾಕೆಟ್ ಹಾಕೊಂಬಂದಿದ್ದೀವಿ. ಏನಕ್ಕೆ ಅಂದರೆ, ನಮ್ಮ ಕಡೆ ಎಲ್ಲ ಇಂಡಿಯಾದಲ್ಲೆಲ್ಲ ಸಮುದ್ರದ ಹತ್ರ ಹೋದಾಗ ಅಲ್ಲಿ ತುಂಬ ಬಿಸಿ ಗಾಳಿ ಬರುತ್ತೆ.
ಮತ್ತು ನೀರು ಕೂಡ ಫುಲ್ಲು ಉಪ್ಪುಪ್ಪಾಗಿರುತ್ತೆ, ಮತ್ತು ಅಲ್ಲೊಂಥರ ಫುಲ್ಲು ಸೆಕೆ ಆಗುತ್ತೆ. ಬಟ್ ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಈ ಸಮುದ್ರದ ಹತ್ರ ಬಂದ ತಕ್ಷಣ ಪೆಸಿಫಿಕ್ ಓಷನ್ ಹತ್ರ ಫುಲ್ಲು ಕೋಲ್ಡ್ ಇದೆ ವಾತಾವರಣ, ಫುಲ್ಲು ಆ ಗಾಳಿ ಹೆಂಗೆ ತಣ್ಣ ಗಾಳಿ ಹೊಡೆಯುತ್ತೆ. ಸೊ ಅದೊಂದು ವಿಶೇಷತೆ ಇಲ್ಲಿ. ಚೆನ್ನಾಗಿದೆ, ಬಂದ್ವಿ ನೋಡಿ ಹೆಂಗಿದೆ. ಇವುಗಳು ನಾನು ಯು ಎಸ್ಸಲ್ಲಿ ಫಸ್ಟ್ ಟೈಮ್ ನೋಡೋಕ್ಕೆ ಹೋಗಿದ್ದ ಜಾಗಗಳು. ಇನ್ನು ಈ ಆರಿಗಾನ್ ಸ್ಟೇಟಲ್ಲಿ ಸುಮಾರು ಬ್ಯೂಟಿಫುಲ್ ಮಸ್ಟ್ ವಿಸಿಟ್ ಪ್ಲೇಸಸ್ಗಳಿದೆ. ಮುಂದಿನ ದಿನಗಳಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ, ಹಾಗೆ ಆ ಜಾಗದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ. ಆ ಜಾಗನ ತೋರಿಸ್ತೀನಿ. ಮತ್ತೆ ಸಿಗೋಣ, ಬಾಯ್.